ರಿಯಲ್ ಸ್ಟಾರ್ ಉಪೇಂದ್ರ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಬುದ್ಧಿವಂತನನ್ನ ನೋಡಲು ಕಾಯುತ್ತಿರುವ ಹುಬ್ಬಳ್ಳಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಬರ್ತಿದ್ದಾರೆ ಅಂದ್ರೆ ಸುಮ್ಮನಿರ್ತಾರ? ಉಪೇಂದ್ರ ಅವರು ಜಾಗೃತಿ ಮೂಡಿಸಲು ಬರುತ್ತಿದ್ದಾರೆ, ನಾವು ನೋಡಿಕೊಂಡು ಬರೋಣ ಬನ್ನಿ ಅಂತ ಎಲ್ಲರೂ ತಮ್ಮ ಸ್ನೇಹಿತರನ್ನ ಕರೆದುಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ರು. ಉಪೇಂದ್ರರನ್ನ ನೋಡಿ ಶಿಳ್ಳೆ ಚಪ್ಪಾಳೆಯೊಂದಿಗೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಮಾದಕ ವಸ್ತುಗಳ ವಿರೋಧಿ ಅಭಿಯಾನಕ್ಕೆ ನಟ ನಿರ್ದೇಶಕ ಉಪೇಂದ್ರ ಆಗಮಿಸಿದ್ರು. ಅವಳಿ ನಗರದ ಎಲ್ಲ ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳ ಸಹಭಾಗಿತ್ವದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮ ಇದಾಗಿತ್ತು. ಮೊದಲು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿಗೆ ಭೇಟಿ ನೀಡಿದ ಉಪೇಂದ್ರ ಬಿವಿಬಿ ಕಾಲೇಜಿನಿಂದ ತೋಳನಕೆರೆವರೆಗೆ ವಿದ್ಯಾರ್ಥಿಗಳೊಡನೆ ವಾಕ್ಥಾನ್ ಮಾಡುವ ಮೂಲಕ ಜಾಗೃತಿ ಮೂಡಿಸಿದರು. ಬಿವಿಬಿ ಕಾಲೇಜಿನಿಂದ ತೋಳನಕೆರೆವರೆಗೆ ಕಾಲ್ನಡಿಗೆಯಲ್ಲಿ ತೆರಳಿದ ಉಪೇಂದ್ರ ಅವರನ್ನ ನೋಡಲು ವಿದ್ಯಾರ್ಥಿಗಳು ಮುಗಿಬಿದ್ದಿದ್ರು. ತೋಳನಕೆರೆ ವೃತ್ತದಲ್ಲಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಉಪೇಂದ್ರ, ನಿಮ್ಮಲ್ಲೇ ದೇವರಿದ್ದಾನೆ, ನಿಮ್ಮ ಮನಸ್ಸಿನ ಮಾತು ಕೇಳಿ, ಪಾಲಕರ ಗೌರವವನ್ನ ತೆಗೆಯುವ ಕೆಲಸ ಮಾಡಬೇಡಿ ಎಂದು ಹೇಳಿದ್ರು. ಮದುವೆ ಆಗ ಖುಷಿಯಾಗಿದ್ಬಿಡು, ಕೇಳಬೇಡಿ. ನಿಮಗೆ ಅನ್ಸುತ್ತೆ ನಾನು ಏನ್ ಮಾಡ್ಬೇಕು ಅಂತ. ನಿಮ್ಗೆ ಯಾರು ಈ ಪ್ರಪಂಚದಲ್ಲಿ ಯಾರು ಹೇಳಕ್ ಸಾಧ್ಯ ಇಲ್ಲ. ಅದನ್ನ ನೀವು ಮಾತ್ರ ಅದನ್ನ ಕಂಡುಹಿಡ್ಕೊಬೇಕು. ದಯವಿಟ್ಟು ಅದಕ್ಕೊಂದು 10 ನಿಮಿಷ ಟೈಮ್ ಕೊಡಿ. ಡೈಲಿ 10 ನಿಮಿಷ ಟೈಮ್ ಕೊಡಿ, ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ. ಬಿವಿಬಿ ಕಾಲೇಜಿನಿಂದ ಧಾರವಾಡದ ಜೆಎಸ್ಎಸ್ ಕಾಲೇಜಿಗೆ ತೆರಳಿದ ಉಪೇಂದ್ರ ಅಲ್ಲಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳುವುದರ ಜೊತೆಗೆ ಡ್ಯಾನ್ಸ್ ಮಾಡುವ ಮೂಲಕ ನೆರೆದಿದ್ದವರನ್ನ ರಂಜಿಸಿದ್ದಾರೆ. ನಟ ಉಪೇಂದ್ರ ಅವರ ಮಾತಿಗೆ ವಿದ್ಯಾರ್ಥಿಗಳೆಲ್ಲ ಶಿಳ್ಳೆ ಚಪ್ಪಾಳೆಗಳನ್ನ ಹೊಡೆದಿದ್ದಾರೆ. ಮತ್ತೆ ಕೆಲವು ವಿದ್ಯಾರ್ಥಿಗಳು ಉಪೇಂದ್ರ ಅವರನ್ನ ನೋಡಿ ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ, ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.